ಎಲ್ಲ ಹರೇ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜನವರಿ 25ನೇ ತಾರೀಕು ಭಾನುವಾರ ಬೆಳಗ್ಗೆ 5 ಗಂಟೆಗೆ ನಾವೆಲ್ಲರೂ ರಥಸಪ್ತಮಿಯ ಪ್ರಯುಕ್ತ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೂರ್ಯ ನಮಸ್ಕಾರ 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮನ ನಮ್ಮ ಯೋಗ ತರಗತಿಯಿಂದ ಜಯಲಕ್ಷ್ಮೀ ದೇವಿ ಅಕ್ಕನವರು ಈ ಕಾರ್ಯಕ್ರಮನ ಇಟ್ಕೊಂಡಿದ್ರು. ನಮ್ಮ ಮಾಗಡಿಯ 5 ಶಾಖೆಯವರು ಎಲ್ಲ ಸೇರಿ ಈ ಒಂದು 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ಖುಷಿಯಾಯಿತು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದೇ ಥರ ಒಂದೊಂದು ಒಳ್ಳೆ ಕಾರ್ಯಕ್ರಮನ ನಮ್ಮ ಅಕ್ಕವ್ರು ಇಟ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಒಂದು ಯೋಗ ಕಡೆಯಿಂದ ಈ ಒಂದು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದು 3ನೇ ವರ್ಷದ ಕಾರ್ಯಕ್ರಮ ಆಗಿದೆ. ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ ಹರೇ ಶ್ರೀನಿವಾಸ. ಎಲ್ಲಿ ಸಮಿತೆಯಂತೆ ಉರಿಯುವ ಸಮಿತೆಯಂತೆ ಉರಿಯುವ ಧ್ಯೇಯ ಮಹಾಜಲದೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಧ್ಯೇಯ ಮಹಾಜಲದಿ ಎಡೆಗೆ ಸಲಿಲವಾಗಿ ಹರಿಯುವ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಒಂದು ಇದುವೇ ನವಗಾನ बोलो भारत माता की जय, प्रभु श्री रामचंद्र महाराज की जय, वंदे मातरम, वंदे मातरम, वंदे मातरम. ರಥಸಪ್ತಮಿ ನಮ್ಮ SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ 108 ಸೂರ್ಯ ನಮಸ್ಕಾರ ಮಾಡುವುದಂತ ಒಂದು ಸಂಕಲ್ಪ ಆಗಿತ್ತು. ಆ ಸಂಕಲ್ಪದಂತೆ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಈ ದಿನ ರಥಸಪ್ತಮಿ ಅಂದ್ರೆ 7ನೇ ದಿವಸ, ಸಪ್ತಮಿ ಅಂದ್ರೆ 7ನೇ ದಿವಸ. ಈ ದಿವಸ ಸೂರ್ಯ ತನ್ನ ಪಯಣವನ್ನು ಉತ್ತರಾಭಿಮುಖವಾಗಿ ನಡೆಸಿಕೊಂಡು ಹೋಗುವುದಾಗಿದೆ. ಈ ದಿವಸ ಸೂರ್ಯನ ಶಕ್ತಿ ಇನ್ನು ಮುಂದೆ ಜಾಸ್ತಿ ಆಗುತ್ತೆ. ಇಷ್ಟು ದಿವಸ ನಾವು ಚಳಿ ಅಂತ ಹೊತ್ತುಕೊಂಡು ಕಿವಿಗೆಲ್ಲ ಮುಚ್ಕೊಂಡು 2 ರೆಕ್ಕು 3 ರೆಕ್ಕ ಹಾಕೊಂಡೆಲ್ಲ ಮಲಗಿದ್ದಾಯಿತು. ಇನ್ಮೇಲೆ ನಾವು ಆ ಸೂರ್ಯನ ಚೈತನ್ಯವನ್ನು ಪಡೆದುಕೊಂಡು ಎಲ್ಲರೂ ಯೋಗಾಭ್ಯಾಸಕ್ಕೆ ಬನ್ನಿ ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರು ಯೋಗಾಭ್ಯಾಸಕ್ಕೆ ಬನ್ನಿ, ಯೋಗ ಮಾಡೋಣ. ಈ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಈಗ ಮಹೇಶಣ್ಣನವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಬೇಕಂತ ಸಮಿತಿಯ ಪರವಾಗಿ ಕೇಳ್ಕೊಳ್ತೇನೆ. ಹರಿ ಓಂ ಮಹೇಶಣ್ಣ. ಇಂದು ರಥಸಪ್ತಮಿ ಪ್ರಯುಕ್ತ SPYS ವತಿಯಿಂದ 108 ಸೂರ್ಯ ನಮಸ್ಕಾರಗಳನ್ನ ಮಾಡುವ ಒಂದು ಅವಕಾಶ ನಮಗೆಲ್ಲ ಸಿಕ್ಕಿದೆ. ಇದು ಎಲ್ಲರಿಗೂ ಸಿಗುವಂತಹ ಒಂದು ಅವಕಾಶ, ಯಾರಿಗೂ ಸಿಗದಂತಹ ಅವಕಾಶ ನಮಗೆಲ್ಲ ಸಿಕ್ಕಿದೆ. ಇಂದು ಈ ಸುದಿನದಲ್ಲಿ ನಾವೆಲ್ಲರೂ ಸೂರ್ಯ ನಮಸ್ಕಾರವನ್ನ ಮಾಡುವುದಕ್ಕಿಂತ ಮುಂಚೆ ಮೊದಲಿಗೆ ಪೂಜಾ ಕಾರ್ಯಕ್ರಮ. ಬನ್ನಿ, ಎಲ್ಲ ಶಾಖೆಯಿಂದ ಒಬ್ಬೊಬ್ಬರು ಬಂದ್ಬಿಡಿ. ಬಂದಿರುವುದರಿಂದ ಎಲ್ಲರಿಗೂ ಮನಪೂರ್ವಕ ಸ್ವಾಗತ. ಹರಿ ಓಂ. ಸಂಸ್ಕಾರ ಸಂಘಟನೆ ಸೇವೆ ಹಾಗೆ ಹೇಳಿ ಬಾಯಲು. ಹರಿ ಓಂ. ಎಲ್ಲರಿಗೂ ಹರಿ ಓಂ. ಶುಭೋದಯಗಳು. ಸಂಸ್ಕಾರ ಸಂಘಟನೆ ಸೇವೆ ನಮ್ಮ ಈ ಅಮೃತ ವಚನ ನಮ್ಮ ಯಶಸ್ಸಿನ ವ್ಯಾಖ್ಯಾನ ಪ್ರಬಲವಾದಾಗ ಸೋಲು ಎಂದಿಗೂ ನಮ್ಮನ್ನು ಹಿಂದೆ
ಹಿಂದಿಕ್ಕುವುದಿಲ್ಲ. ನಮ್ಮ ಯಶಸ್ವಿನ ವ್ಯಾಖ್ಯಾನ ಪ್ರಬಲವಾದಾಗ ಸೋಲು ಎಂದಿಗೂ ನಮ್ಮನ್ನು ಹಿಂದಿಕ್ಕುವುದಿಲ್ಲ. ಹರಿ ಓಂ. ಸಂಘಟನೆ ಸೇವೆ STYSS ಪಂಚಾಂಗ ಜಂಬೂದ್ವೀಪೆ ಭರತಖಂಡೆ ಭರತವರ್ಷೆ ದ್ವಿತೀಯ ಪರಾಗೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ 28ನೇ ಚತುರ್ಯುಗೆ ಕಲಿಯುಗೆ ಪ್ರಥಮ ಪಾದೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀ ಕೃಷ್ಣ ಶಕ 5127 ಶ್ರೀ ಶಾಲಿವಾಹನ ಶಕ 1948 ಸಿದ್ಧಯೋಗ ದಿನಾಂಕ 25 ಜನವರಿ 2026 ಈ ದಿನದ ವಿಶೇಷ ರಥ ಸಪ್ತಮಿ. ಸರ್ವೇ ಜನ ಸುಖಿನೋ ಭವಂತು ಸ್ವಚ್ಛ ಭಾರತ ಹರಿ ಓಂ. ಎಲ್ಲರ ಮುಖ ಕುಂಭಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ಸಮಸ್ಥಿತಿ. ಓಂ ನಮೋ ಸ್ವಪ್ರಕಾಶಾಯ ನಮಃ. ಪೂರಕ ರೇಚಕ ಪೂರಕ ರೇಚಕ ಪೂರಕ ಅಂತರ್ದೃಷ್ಟಿ ಪೂರಕ ರೇಚಕ ಪೂರಕ ರೇಚಕ ಪೂರಕ ರಿಲ್ಯಾಕ್ಸ್ ದೀರ್ಘವಾದ ಶ್ವಾಸ. ಓಂ ಹ್ರೀಂ ಶಾಶ್ವತಾಯ ನಮಃ. ನಿಮ್ಮ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಸಮಸ್ಥಿತಿ ಮೂರು ಉಸಿರಾಟ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಪೂರ್ವ ನಮಸ್ಕಾರ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಪಾದಹಸ್ತ ರೇಚಕದೊಂದಿಗೆ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಎರಡಾದ್ರೂ ಪೂರಕದೊಂದಿಗೆ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ರೇಚಕದೊಂದಿಗೆ ಅಧೋಮುಖ ಶ್ವಾನಾಸನ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಶರಕ್ಕಾಸನ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಅಷ್ಟಾಂಗ ಪದ್ಮಾಸನ. ಉಸಿರಾಡಲು ಬೇಡ, ಕಣ್ಣು ಮುಚ್ಚಿರಿಗೆ. ಪೂರಕದೊಂದಿಗೆ ಭುಜಂಗಾಸನ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಅಧೋಮುಖ ಶ್ವಾನಾಸನ. ರೇಚಕದೊಂದಿಗೆ ಪೂರಕ
ರೇಚಕದೊಂದಿಗೆ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಎರಡಾದ್ರೂ ಇದೆ ಪೂರಕದೊಂದಿಗೆ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ರೇಚಕದೊಂದಿಗೆ ಅಧೋಮುಖ ಶ್ವಾನಾಸನ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಶರಕಾಸನ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಅಷ್ಟಾಂಗ ಪ್ರಣಿಪಾತಾಸನ ಉಸಿರಾಡಲು ಬೇಡ ಕಣ್ಣು ಮುಚ್ಚಿರಲಿ ಪೂರಕದೊಂದಿಗೆ ಭುಜಂಗಾಸನ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಉತ್ಥಾನಾಸನ ರೇಚಕದೊಂದಿಗೆ ಪೂರಕ ರೇಚಕ ನಮ್ಮ ಹಸ್ತಗಳು ಆಕಾಶವನ್ನು ನೋಡುತ್ತಾ ಇರಲಿ ನಮ್ಮ ಮನಸ್ಸು ಪುನಃ ಭುಜಕ್ಕೆ ಬರಲಿ ಅಲ್ಲಿಂದ ಕುತ್ತಿಗೆ ಗದ್ದ ಸ್ವಲ್ಪ ಕೆಳಮುಖವಾಗಿರಲಿ ಮನಸ್ಸು ಬಾಯಿಯ ಕಡೆಗೆ ಬರಲಿ ಎರಡೂ ತುಟಿಗಳು ಒಂದಕ್ಕೊಂದು ಹೊಂದಿರಲಿ ದಂತನಾಲಿಗೆ ಯಾವುದೇ ಆಧಾರವಿಲ್ಲದೆ ಇರಲಿ ಮೂಗಿನ ಉಸಿರಾಟ ಮಂದಗತಿಯಲ್ಲಿರಲಿ ನಮ್ಮ ಅಮ್ಮನನ್ನು ಒಮ್ಮೆ ನೆನಪಿಸಿಕೊಳ್ಳೋಣ ಮಾತೃದೇವೋ ಭವ ಮಕರಾಸನಕ್ಕೆ ಬರೋಣ ಇಲ್ಲಿ ದೇವೋ ಭವ ಅಧೋಮುಖ ವಜ್ರಾಸನಕ್ಕೆ ಬರೋಣ ನಮ್ಮ ಗುರುಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ರಾಷ್ಟ್ರ ದೇವೋ ಭವ ನಮ್ಮ ಪತಂಜಲಿ ಮಹಾಮುನಿಯವರನ್ನು ಒಮ್ಮೆ ನೆನೆಯೋಣ संश्वेतं प्रणमामि पतञ्जलिं असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः ಮುಂದೆ ಬಾಗಿ ನಮ್ಮ ಮನೆ ದೇವರು ಗ್ರಾಮ ದೇವರು ಇಷ್ಟ ದೇವರು ಪ್ರಕೃತಿ ಮಾತೆ ಸಮಯದಲ್ಲಿ ಸಹಾಯ ಮಾಡಿದ ಬಂಧು ಮಿತ್ರರು ಗೆಳೆಯರು ಅನ್ನ ಕೊಡುವ ರೈತರು ಗಡಿ ಕಾಯುವ ಯೋಧರು ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿಧಾನವಾಗಿ ಮೇಲಕ್ಕೆ ಬರೋಣ ಕಣ್ಣುಗಳು ಮುಚ್ಚಿ ಇರಲಿ ಎರಡೂ ಕೈಗಳನ್ನು ಪರಸ್ಪರ ಉಜ್ಜಿ ಆ ಶಾಖವನ್ನು ಕಣ್ಣ ಮೇಲೆ ಇಟ್ಟುಕೊಳ್ಳೋಣ ಕಣ್ಣು ಗುಡ್ಡೆಗೆ ಚಾಲನೆ ಕೊಡೋಣ ಬೆರಳುಗಳ ಸಂದಿನಿಂದ ಬೆಳಕನ್ನು ನೋಡುತ್ತಾ ಕಣ್ಣು ಗುಡ್ಡೆಗೆ लक्ष्मी करमध्ये सरस्वती करमूले सिद्धे गौरी प्रभाते करदर्शनम बोलो भारत माता की जय वंदे मातरम वंदे मातरम वंदे मातरम हरि ओम हरि ओम ಭಾಗವಹಿಸಿದಂಥ ಎಲ್ಲ ಯೋಗ ಬಂಧುಗಳಿಗೂ ಸಮಿತಿಯ ಪರವಾಗಿ ಹಾಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹರಿ ಓಂ. ಕಷಾಯ ಇದೆ ಎಲ್ಲರೂ ತಗೊಂಡು ಈ ಸ್ಥಳಕ್ಕೆ ಅವಕಾಶ ಕೊಟ್ಟ ಮತ್ತೆ ರಾತ್ರಿಯಿಂದ ಅತ್ತೆ ಸೊಸೆ ಎಲ್ಲರೂ ನಮ್ಮ ಜೊತೆಗೆ ಭಾಗವಹಿಸಿ ನಮ್ಗೆ ಸಹಾಯ ಮಾಡಿದಂಥ ವಿಜ್ಜಕ್ಕನ ಕುಟುಂಬಕ್ಕೆ ಎಲ್ಲರೂ ಒಂದು ಹರಿ ಓಂ ಅಂತ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಹರಿ ಓಂ. ಪ್ರಸಾದ ಇದೆ ಮತ್ತೆ ಅಕ್ಕ ನಮಗೋಸ್ಕರ ಕಷಾಯ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನೆಲ್ಲ ಸ್ವೀಕರಿಸೋಣ. ಅವ್ರಿಗೆ ಆ ಕಷಾಯ ಮಾಡೋದಕ್ಕಾಗಿ ಒಂದು ದೊಡ್ಡ ಆಯೋಗ. ಎಲ್ಲರೂ ಪ್ರಸಾದ ತಗೊಂಡು ಹೋಗಿ. ಹರಿ ಓಂ ಅಕ್ಕ. ಹರಿ ಓಂ. ಹರಿ ಓಂ ಅಕ್ಕ. ಈ ಒಂದು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ? 3 ವರ್ಷದಿಂದ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಾಂ. ಇಲ್ಲಿ ರಥಸಪ್ತಮಿಯ ದಿವಸ
ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ನಾವು ಬೆಳಿಗ್ಗೆ ಬೇಗ ಮುಂಜಾನೆ 5:15 ಬಂದು 108 ಸೂರ್ಯ ನಮಸ್ಕಾರ ಮಾಡ್ತೀವಿ. ನಮ್ಮ ಮಾಗಡಿಯಲ್ಲಿ ಒಟ್ಟು 5 ಶಾಖೆಗಳಿದೆ. SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ 5 ಶಾಖೆಗಳಿದೆ. 5 ಶಾಖೆಗಳವರು ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಅದರಲ್ಲೂ ಶಿವಶಾಖೆಯವರು ಈ ಒಂದು ಜವಾಬ್ದಾರಿಯನ್ನು, ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಅವರು ನಡೆಸಿಕೊಡ್ತಾರೆ. ನಾಗರತ್ನಕ್ಕ ಆದ್ಯ ಶಿಕ್ಷಕಿ ಅವರು ಅವರ ಯೋಗಾಭ್ಯಾಸಿಗಳ ಜೊತೆಯಲ್ಲಿ ಇಲ್ಲಿ ಚೊಕ್ಕಟ ಕ್ಲೀನ್ ಮಾಡೋದಾಗಲಿ, ಫೋಟೋ ಜೋಡಿಸೋದಾಗಲಿ, ಪ್ರಸಾದದ ವ್ಯವಸ್ಥೆ ಆಗಲಿ ಎಲ್ಲವನ್ನು ಅವರು ಪ್ರತಿ ವರ್ಷವೂ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ SPYSS ಪರವಾಗಿ ಕೃತಜ್ಞತೆಯನ್ನು ಹೇಳುತ್ತೇನೆ. ಹರಿ ಓಂ ಅಕ್ಕ. ಹಾಗೆ ನಾವು ಸಮಿತಿಯಲ್ಲಿ ಏನೇನು ಹೇಳ್ತಾರೋ ಆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತೀವಿ. ಈಗ ನೆಕ್ಸ್ಟು ಶಿವರಾತ್ರಿ ಪ್ರಯುಕ್ತ ಶಿವ ನಮಸ್ಕಾರವನ್ನು ಮಾಡ್ತೀವಿ. ಇದು ಅಷ್ಟೇ, ಯಾವುದಾದ್ರೂ ಒಂದು ಶಿವ ದೇವಾಲಯಕ್ಕೆ, ಇನ್ನು ಅದು ಯಾವ ಸ್ಥಳ ಅನ್ನೋದು ಫಿಕ್ಸ್ ಆಗಿಲ್ಲ, ಶಿವ ದೇವಾಲಯಕ್ಕೆ ಹೋಗಿ ಅಲ್ಲಿ ಶಿವ ನಮಸ್ಕಾರವನ್ನು ಮಾಡ್ತೇವೆ. ಹೀಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನವರಾತ್ರಿಯಲ್ಲಿ ಅಮ್ಮನವರ ಮುಂದೆ ದುರ್ಗಾ ನಮಸ್ಕಾರವನ್ನು, ಕೋಟೆ ಮಾರಮ್ಮನ ಮುಂದೆ ದುರ್ಗಾ ನಮಸ್ಕಾರವನ್ನು ಮಾಡ್ತೇವೆ. ಹೀಗೆ ಪ್ರತಿಯೊಂದು ಸಮಿತಿ ಏನೇನು ಹೇಳುತ್ತೋ ಅದೆಲ್ಲವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹರಿ ಓಂ. ಹರಿ ಓಂ ಅಕ್ಕ. ಎಲ್ಲರಿಗೂ ಒಳ್ಳೆಯದಾಗಲಿ. ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರ ಜೀವನದಲ್ಲಿ ಕಿರಣ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಹರಿ ಓಂ. ಹರಿಯಮ್ಮ ಅಕ್ಕ, ಸಂತೋಷಿ ಅಕ್ಕ, ನಮ್ಮ ಶಾಖೆಯಲ್ಲೇ ಇದ್ದು ನಮ್ಮದೆಲ್ಲ ಯೂಟ್ಯೂಬ್ ಮಾಡ್ತಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ದೇವರ ಆಶೀರ್ವಾದ ಯಾವಾಗಲೂ ಇರಲಿ. ಹರಿ ಓಂ. ಹರಿ ಓಂ. ಹರಿ ಓಂ ಅಕ್ಕ.